ಸಿಟಿ ರವಿ ಚೆನ್ನಾಗಿ ಹೇಳ್ತಾ ಇದ್ರು, ಹೆಸರು ಇಟ್ಕೊಂಡು ಮಾತ್ರಕ್ಕೆ ಅವ್ರು ಆಗ್ಬಿಡೋಕ್ಕಾಗತ್ತೆ. ಕರೆಕ್ಟು ಸರ್. ರಾಮನನ್ನು ಪೂಜೆ ಮಾಡ್ಕೊಂಬಿಟ್ಟು ರಾಮನ ಹೆಸರಲ್ಲಿ ಹೋದ್ರೇ ರಾಮನ ರೀತಿಯಲ್ಲಿ ಆಗಲ್ಲ. ನಿಮ್ಮ ಪಕ್ಷದಲ್ಲೂ ಅನೇಕರು ಮುಖವಾಡದಲ್ಲಿ ರಾಮ ಇದ್ದಾರೆ, ಹಿಂದ್ಗಡೆಗೆ ರಾವಣ ಇರೋರು ಇದ್ದಾರೆ. ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ನಿಮ್ಮ ಪಕ್ಷದಲ್ಲೂ ಚರ್ಚೆ ಮಾಡೋಣ. ನನ್ನ ಜೊತೆಗೆ ಅತಿಥಿಗಳಿದ್ದಾರೆ. ಮೊದಲಾಗಿ ಕಾಂಗ್ರೆಸ್ಸಿಂದ ನಟರಾಜಗೌಡರು ಇದ್ದಾರೆ, ವಕ್ತಾರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿಯಿಂದ ಹರೀಶ್ ಅವರು ಇದ್ದಾರೆ, ಮಾಜಿ ಉಪಮೇಯರ್, ಜೊತೆಗೆ ಅವರು ಕರಸೇವಕರು ಕೂಡ. ಹಿಂದೆ ಈ ಎಲ್ಲ ಸಂದರ್ಭದಲ್ಲೂ ಕೂಡ ಅವರು ಹೋರಾಟವನ್ನು ಮಾಡಿದಂಥವ್ರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಏನು JDSನಿಂದ ಅಶ್ವಿನ್ ಕುಮಾರ್ ಅವರು ಇದ್ದಾರೆ, ವಕ್ತಾರರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಏನು ಹುಬ್ಬಳ್ಳಿಯಿಂದ ನಮ್ಮ ಜೊತೆಗೆ ರಾಜು ಧರ್ಮಸ ಅವರು ಸಿಕ್ಕಿದ್ದಾರೆ, ಕರಸೇವಕರು ಅವರು ಕೂಡ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ವಕೀಲರಾಗಿರುವಂಥ ಸುಧನ್ವ ಅವರು ನಮ್ಮ ಜೊತೆಗೆ ಸಿಗ್ತಾ ಇದ್ದಾರೆ. ನಮಸ್ತೆ ಸುಧನ್ವ ಸರ್. ಮೊದಲನೇದಾಗಿ ಸುಧನ್ವ ಸರ್, ನಿಮ್ಮಿಂದನೇ ಆರಂಭ ಮಾಡಿಬಿಡ್ತೀನಿ. ಇದು ಕಾನೂನಾತ್ಮಕವಾಗಿರುವಂಥ ವಿಚಾರ, ಕೇಸನ್ನು ರಿಓಪನ್ ಮಾಡ್ತಾ ಇರುವಂಥ ವಿಚಾರದಲ್ಲಿ. ಕೇಸ್ಗಳನ್ನು ರಿಓಪನ್ ಮಾಡಬಾರ್ದು ಅಂತ ಎಲ್ಲೂ ಇಲ್ಲ, ಓಪನ್ ಮಾಡಬಹುದು. ಬಟ್ ಈ ಪ್ರಕರಣದ ಬಗ್ಗೆ ತಮ್ಮ ಮೊದಲನೇ ಅಭಿಪ್ರಾಯವನ್ನು ಪಡ್ಕೊಳ್ತೀನಿ ಸುಧನ್ವ ಸರ್. ಸರ್, ಇವಾಗ ಈ ಕೇಸ್ ಬಿಟ್ಟು ನಾನು ಜನರಲ್ ಆಗಿ ಲಾ ಹೇಗೆ ನಡೆಯುತ್ತೆ ಅಂದ್ರೆ, ಇವಾಗ ಒಂದು FIR ಆದ್ಮೇಲೆ ಅದರಲ್ಲಿ ನಾನ್ ಬೇಲಬಲ್ ಅಫೆನ್ಸ್ ನ ರಿಜಿಸ್ಟರ್ ಮಾಡಿದ್ರೆ ಆರೋಪಿಗೆ ಇದು ಸ್ಟೇಷನ್ ಅಲ್ಲಿ ಬೇಲ್ ಕೊಡಲ್ಲ, ಅವನು ಕೋರ್ಟ್ ಅಲ್ಲೇ ಬೇಲ್ ತಗೊಬೇಕಾಗತ್ತೆ. ಬೇಲ್ ತಗೊಂಡ ನಂತರ ಅದರಲ್ಲಿ ಏನಾನ ಆರೋಪದಲ್ಲಿ ಸತ್ಯ ಇತ್ತು ಅನ್ನೋ ಪಕ್ಷದಲ್ಲಿ ಚಾರ್ಜ್ ಶೀಟ್ ಫೈಲ್ ಮಾಡ್ತಾರೆ. ಚಾರ್ಜ್ ಶೀಟ್ ಫೈಲ್ ಆದ್ಮೇಲೆ ಅದು ಸೆಷನ್ಸ್ ಕೋರ್ಟ್ ಟ್ರಯಬಲ್ ಆಗಿದ್ರೆ ಸೆಷನ್ಸ್ ಕೋರ್ಟ್ ಇಂದ ಒಂದು ಸಮನ್ಸ್ ಬರುತ್ತೆ, ಯಾರು ಆರೋಪಿ ಅಡ್ರೆಸ್ಗೆ. ಆರೋಪಿ ಅಡ್ರೆಸ್ ಅಲ್ಲಿ ಇದ್ದ ಅಂದ್ರೆ ಅವ್ನ ಸಮನ್ಸ್ ಸರ್ವ್ ಆಗಿದ ತಕ್ಷಣ ಅವ್ನು ಕೋರ್ಟ್ಗೆ ಅಪಿಯರ್ ಆಗಿ ಲಾಯರ್ನ ಇಟ್ಟು ಕೇಸ್ ನಡೆಸ್ತಾನೆ. ಇಲ್ಲ ಅವನು ಸಮನ್ಸ್ಗೆ ಉತ್ತರ ಕೊಟ್ಟಿಲ್ಲ ಅನ್ನೋ ಪಕ್ಷದಲ್ಲಿ ಅವನ ಮೇಲೆ ವಾರೆಂಟ್ ಇಶ್ಯೂ ಆಗುತ್ತೆ. ವಾರೆಂಟ್ಗೂ ಅಪಿಯರ್ ಆಗದೆ ಇದ್ದಾಗ ಒಂದು ಸುಮಾರು ಸಮಯ, ಅದು ಎಷ್ಟು ಅಂತ ಟೈಮ್ ಲಿಮಿಟ್ ಇಲ್ಲ, ಒಂದು ರೀಸನಬಲ್ ಟೈಮ್ ಕೊಟ್ಟು ಒಂದು 4-5 ಡೇಟ್ ಕೊಟ್ಟರು ಅವ್ನು ವಾರೆಂಟ್ಗೂ ಬರಲಿಲ್ಲ ಅಂದಾಗ ಆ ಕೇಸ್ ಆ ಪರ್ಟಿಕ್ಯುಲರ್ ಆರೋಪಿ ವಿರುದ್ಧ ಲಾಂಗ್ ಪೆಂಡಿಂಗ್ ಕೇಸ್ ಅಂತ ಇದು ಮಾಡಿ ಉಳಿದಿರೋ ಆರೋಪಿಗಳ ವಿರುದ್ಧ ಕೇಸ್ ನಡೆಸ್ಕೊಂಡು ಹೋಗ್ತಾರೆ. ಯಾವೇ ಸಮಯದಲ್ಲಾಗ್ಲಿ ಅವನ ಆರೋಪಿ ಸಿಕ್ಕಿದ್ರೆ, ಯಾರು ಲಾಂಗ್ ಪೆಂಡಿಂಗ್ ಕೇಸಲ್ಲಿ ಪ್ರೊಕ್ಲೈಮ್ಡ್ ಅಫೆಂಡರ್ ಅಂತ ರಿಜಿಸ್ಟರ್ ಮಾಡಿ ಆ ಪ್ರಕರಣ ನಡೆಸ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಯಾವಾಗ ಆ ಆರೋಪಿ ಸಿಕ್ಕಿದ್ರು ಕೂಡ ಅದನ್ನ ಕೋರ್ಟು ಅದು ಡ್ಯೂ ಪ್ರೋಸೆಸ್ ಅಲ್ಲಿ ಕೇಸ್ ರಿಓಪನ್ ಆಗಿ ಅವನ ಮೇಲೆ ಕೇಸ್ ನಡೆಸ್ತಾರೆ. ಅವ್ರದ್ದು ಪ್ರೊಕ್ಲೈಮ್ಡ್ ಅಫೆಂಡರ್ ಆಗಿರೋದ್ರಿಂದ ಅವನಿಗೆ ಯಾರೋ ಪೊಲೀಸ್ ಅವರು ಅವನಿಗೆ ಬೇಲ್ ಕೊಡೋಕ್ಕೆ ಅಧಿಕಾರ ಇಲ್ಲ, ಕೋರ್ಟಲ್ಲೇ ಹೋಗಿ ಬೇಲ್ ತಗೊಬೇಕಾಗತ್ತೆ. ಇದು ಜನರಲ್ ಒಂದು ಪ್ರೊಸೀಜರ್. ಬಟ್ ಪರ್ಟಿಕ್ಯುಲರ್ ಆಗಿ ಕೆಲವು ಕೇಸ್ಗಳನ್ನ ಮಾತ್ರ ರಿಓಪನ್ ಮಾಡಿದ್ರೆ ಏನಂತ ಕರಿಬೇಕು ಅದನ್ನ? ಅಲ್ಲ, ರಿಓಪನ್ ಅಂತಲ್ಲ, ಅದು ಲಾಂಗ್ ಪೆಂಡಿಂಗ್ ಕೇಸ್ ಅಂದ್ಬಿಟ್ಟು ಕೋರ್ಟೇ ಜಡ್ಜೆ ಅದನ್ನ ಆರ್ಡರ್ ಮಾಡಿ ಒಂದು ಸಪರೇಟ್ ರಿಜಿಸ್ಟರ್ ಅಲ್ಲಿ ಮೇಂಟೈನ್ ಮಾಡ್ತಾ ಇರ್ತಾರೆ. ಅದರಲ್ಲಿ ಇವಾಗ ಎಕ್ಸಾಂಪಲ್ ಮುಂಬೈ ಬಾಂಬ್ ಬ್ಲಾಸ್ಟ್ ಕೇಸ್ ತಗೊಂಡ. ಮುಂಬೈ ಬಾಂಬ್ ಬ್ಲಾಸ್ಟ್ ಕೇಸಲ್ಲಿ ಒಂದು 10 ಜನ ಆರೋಪಿ ಇತ್ತು ಅಂದ್ರೆ 5 ಜನ ಆರೋಪಿಗಳು ಕೋರ್ಟಿಗೆ ಅಪಿಯರ್ ಆಗಿ ಅವ್ರು ಬೇಲ್ ತಗೊಂಡೋ ಇಲ್ಲ ಜೈಲಲ್ಲಿ ಇತ್ಕೊಂಡೋ ಕೇಸ್ ನಡೆಸ್ತಾರೆ. ಇನ್ ಬೇಲ್ ಆಗಿನೋ ಇಲ್ಲ ಮುಂಚೆಯಿಂದ ಅಬ್ಸ್ಕ್ಯಾಂಡಿಂಗ್ ಇರೋರು ಏನಾಗ್ತಾರೆ, ಅವ್ರ ವಿರುದ್ಧ LPC ಆಗಿರುತ್ತೆ. ನಾಳೆ ಅವರೆಲ್ಲಾನ ಸಿಕ್ಕಿದ್ರು, ಆರೋಪಿಗಳು ಸೆರೆ ಆದ್ರು ಅಂದ್ರೆ ಅವ್ರ ವಿರುದ್ಧ ಮತ್ತೆ ಆ ಪ್ರಕರಣ ಓಪನ್ ಆಗಿ ಮತ್ತೆ ಕೇಸ್ಗಳು ನಡೆಸಬೇಕಾಗತ್ತೆ. ಆಮೇಲೆ ಬೇಸಿಕ್ ಪ್ರಿನ್ಸಿಪಲ್ ಏನು ಅಂದ್ರೆ, ಯಾವುದೇ ಆರೋಪಿ ವಿರುದ್ಧ ಅವನ ಆಬ್ಸೆನ್ಸ್ ಅಲ್ಲಿ ಕೇಸ್ ನಡೆಸಂಗಿಲ್ಲ. ಅವನ ಅಬ್ಸ್ಕ್ಯಾಂಡಿಂಗ್ ಆದ್ನೋ ಇಲ್ಲ ಕೋರ್ಟ್ ಸಮನ್ಸ್ಗೋ ಏನು ವಾರೆಂಟ್ಗೋ ಅದು ಎಕ್ಸಿಕ್ಯೂಟ್ ಆಗಿಲ್ಲ ಅಂದಾಗ LPC ರಿಜಿಸ್ಟರ್ ಹಾಕಿ ಪೆಂಡಿಂಗ್ ಇಡ್ತಾರೆ, ಪ್ರೊಕ್ಲೈಮ್ಡ್ ಅಫೆಂಡರ್ ಅಂತ. ಆ ರೀತಿ ನಡೆಯುತ್ತೆ. ಈ ಕೇಸಲ್ಲಿ ನಾನ್ ಗಮನಿಸಿದಂಗೆ ಏನಾಗಿದೆ, ಇವಾಗ ಕೆಲವು ಆರೋಪಿ ಇವರು ಆಲ್ರೆಡಿ ನಾನು ತಿಳ್ಕೊಂಡಿರೋ ಪ್ರಕಾರ ಇವರು ಅರೆಸ್ಟ್ ಆಗಿರ್ತಾರೆ. ಯಾರು ಆರೋಪಿಗಳು ಅರೆಸ್ಟ್ ಆದ್ಮೇಲೆ ಬೇಲ್ ಸಿಗತ್ತೆ. ಬೇಲ್ ಸಿಕ್ಕದ್ಮೇಲೆ ಇವ್ರು 31 ವರ್ಷ ನನ್ನ ಕೇಸಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳಲ್ಲ. ಒಂದು ಇವ್ರದ್ದು ನೆಗ್ಲಿಜೆನ್ಸ್ ಇದೆ. ಆಮೇಲೆ ಇದ್ರಲ್ಲಿ ಉಳಿದಿರೋ ಆರೋಪಿಗಳು ಕೋರ್ಟ್ಗೆ ಹಾಜರಾಗಿ ಅವರು ಅಕ್ವಿಟಲ್ ತಗೊಂಡಿದ್ದಾರೆ. ಹಾಗೆ ಪೊಲೀಸ್ ಅವ್ರದ್ದು ಒಂದು ನೆಗ್ಲಿಜೆನ್ಸ್ ಏನು ಅಂದ್ರೆ, ಇಷ್ಟು ವರ್ಷ ಅವ್ರಿಗೆ ಇವ್ರು ಹೇಳೋ ಪ್ರಕಾರ ಅದೇ ಮನೇಲಿ ಅಲ್ಲೇ ವಾಸ ಮಾಡ್ತಾ ಇದ್ರು. ಕೋರ್ಟಿಗೆ ಇವ್ರು ಏನ್ ಮಾಹಿತಿ ಕೊಟ್ಟಿರ್ತಾರೆ, ಸಮನ್ಸ್ ತಗೊಂಡೋದ್ರಿ, ಆ ಮನೇಲಿ ಇರ್ಲಿಲ್ಲ, ಇಲ್ಲ ವಾರೆಂಟ್ ಹುಡುಕಿದ್ರು ಎಲ್ಲೂ ಸಿಕ್ಕಿಲ್ಲ ಅಂತ ಶರಾ ಬರ್ದಿರ್ತಾರೆ. ಯಾರಿಗೆ ಕೋರ್ಟ್ಗೆ ಹಿಂಬರ ಕೊಟ್ಟು ಒಂದು ರಿಪೋರ್ಟ್ ಹಾಕಿರ್ತಾರೆ. ಆ ಆಧಾರದ ಮೇಲೆ ಕೋರ್ಟ್ ಏನ್ ಮಾಡಿರುತ್ತೆ, ಈ ಕೇಸಲ್ಲಿ ಆರೋಪಿನ ಸೆಕ್ಯೂರ್ ಮಾಡಕ್ ಆಗ್ತಾ ಇಲ್ಲ, ಹಾಗಾಗಿ ಲಾಂಗ್ ಪೆಂಡಿಂಗ್ ಕೇಸ್ ಅಂತ ಹೇಳಿ ಕ್ಲೋಸ್ ಮಾಡಿರಲ್ಲ, ಒಂದು ಬೇರೆ ರಿಜಿಸ್ಟರ್ ಮೇಂಟೈನ್ ಮಾಡ್ತಾ ಇರ್ತಾರೆ. ಆ ರೀತಿ ಆಗಿರುತ್ತೆ. ಇದರಲ್ಲಿ ನನ್ನ ಪ್ರಕಾರ ಪೊಲೀಸ್ ಅವ್ರದ್ದು ನೆಗ್ಲಿಜೆನ್ಸ್ ಇದೆ, ಹಾಗೆ ಆರೋಪಿಗಳದ್ದು ಕೂಡ ನೆಗ್ಲಿಜೆನ್ಸ್ ಇದೆ. ಓಕೆ, ಆರೋಪಿಗಳಿಗಿಂತ ನನ್ನ ಪ್ರಕಾರ ಪೊಲೀಸರದೇ ಜಾಸ್ತಿ ಕಾಣಿಸ್ಕೊಳ್ತಾ ಇದೆ. ಆ ಕೇಸನ್ನು ಕೊನೆಯ ಹಂತಕ್ಕೆ ಹೋಗಿ ತಲುಪಿಸಬೇಕಾಗಿರುವಂಥ ಜವಾಬ್ದಾರಿ ಒಬ್ಬ ಇನ್ವೆಸ್ಟಿಗೇಟರ್ದಿರುತ್ತೆ, ಆ ತನಿಖಾಧಿಕಾರಿದಿರುತ್ತೆ.
ಆ ತನಿಖಾಧಿಕಾರಿ ಈ ಕೇಸಲ್ಲಿ ಎಡವಟ್ಟು ಮಾಡ್ಕೊಂಡಂಗೆ ಕಾಣಿಸ್ತೈತಿ. ವಾಪಸ್ ಬರ್ತೀನಿ ಸುಧನ್ವ ಸರ್. ರಾಜು ಧರ್ಮಸ ಅವರೇ, ಏನಾಯ್ತು ಇವಾಗ ಹುಬ್ಳಿಯಲ್ಲಿ ಕತೆ? ಹೇಳಿ ಸರ್. ನೋಡ್ತಾ ಇದಿಲ್ಲ ಸರ್, ನೋಡ್ತಾ ಇದ್ದೀವಿ ಸರ್ ಇದು. ಈಗ ವಕೀಲರು ಹೇಳ್ತಾ ಇದ್ರು ಈ ಕೇಸಲ್ಲಿ ಕೆಲವರು ಇದಾರಲ್ವಾ, ಅವರೆಲ್ಲರೂ ಕೂಡ ಈಗ ಅವ್ರದ್ದು ತಪ್ಪಿದೆ, ಏನಾಯ್ತು ಅನ್ನೋದನ್ನು ತಿಳ್ಕೊಳ್ಳೋದ್ರಲ್ಲೂ ಫೇಲ್ ಆದ್ರು ಅಂತ. ಇಲ್ಲ ಸರ್. ಸರ್ ಹೇಳಿ. ಹಲೋ, ಹೇಳಿ ಕೇಳಿಸ್ತಾ ಇದೆ ಸರ್. ನಮಗೆ 2092 ಇದು 92 ಗಲಾಟೆ ಅಂತೂ ಹೇಳ್ತಾರೆ ಸರ್ ಇವರು. ಮತ್ತು 92 ನಮಗೆ ನೋಡ್ರಿ 2017 ಮಟನೂ ಏನು ಅರೆಸ್ಟ್ ಇಲ್ಲ, ನೋಟಿಸ್ ಇಲ್ಲ, ಏನೂ ಇಲ್ಲ ಸರ್, ಏನೂ ಇಲ್ಲ. 2017 ನಮಗೆ ಪೊಲೀಸ್ ಸ್ಟೇಷನ್ಲಿ ಕರೆಸ್ತಾರೆ. ಪೊಲೀಸ್ ಸ್ಟೇಷನ್ ನಾವು ಹೋಗಿ ಕರೆಸ್ತಾರೆ, ನಾವು ಹೋಗ್ತೀವಿ, ಪೊಲೀಸ್ ಸ್ಟೇಷನ್ ಹೋದೆ ಸರ್. ಹೋಗಿ ಅವರು ಏನಂದ್ರೆ ಪಾಟೀಲ್ ಸರ್ ಅಂತೇಳಿ ಇದ್ರಿ ಇನ್ಸ್ಪೆಕ್ಟರ್ ಸರ್. ನೋಡಪ್ಪ ನಿಮ್ಮದು ಹಳೆ ಪ್ರಕರಣ, ನಾ ಯಾವ ಇಲ್ಲ ಸರ್ ಅಂತ ಹೇಳಿದೆ. ನಿಮ್ಮದು ಹಳೆ ಪ್ರಕರಣ ಇದೆಯಪ್ಪ, ಅದು ಒಂದು ಆಂಟಿಸೆಪ್ಟ್ ಬೇಲ್ ಮಾಡ್ಕೊಂಡು ನಾನು 4 ದಿವಸದಲ್ಲಿ ಮಾಡ್ಕೊ ಅಂತ ಹೇಳಿದ್ರೆ, ಆಯ್ತು ಸರ್ ನಾ ಮಾಡ್ಕೊಂಡು ಬರ್ತೀನಿ ಅಂತೇಳಿ ಆಂಟಿಸೆಪ್ಟಿ ಬೇಲ್ ಮಾಡಿ ನಾನು ಅವಾಗ ಪೊಲೀಸ್ ಸ್ಟೇಷನಲ್ಲಿ ಕೊಟ್ಟು ನಮ್ದೆಲ್ಲ ರಿಜಿಸ್ಟರ್ ಸಹಿ ತೊಗೊಂಡು ಆಯ್ತು ನಿಮ್ಗೆ ಕ್ಲೋಸಪ್ಪ ಅಂತ ಹೇಳಿ ನಮ್ಗೆ ಕಳಿಸಿದ್ರು ಸರ್. ಈಗ ಮತ್ತೆ ನೋಡ್ರಿ 19ನೇ ತಾರೀಕು ದಿವಸ ಮತ್ತೆ ನನಗೆ ಸಾಹೇಬರು ಕರೆದಾರೆ, ACP ಸರ್ ಕರೆದಾರ ಅಂತೇಳಿ ಕರೆದೆ. ನಾ ಹೇಳಿದೆ ಇಲ್ಲ ಸರ್ ಯಾವ ಪ್ರಕರಣ ಇಲ್ಲ ಅಂದರೆ, ಇಲ್ಲ ಹಳೇದೈತಿ ನಿನ್ನ ಮೇಲೆ. ಇಲ್ಲ ಸರ್ ಅಂಟಿ ಬೇಲ್ ಕೊಟ್ಟಿದ್ದೇನೆಂದೆ. ಅವರು ಇಲ್ಲ ತೋರಿಸ್ರಿ ಅಂದರೆ ನನಗೆ 2 ತಾಸು ಟೈಮ್ ಕೊಡ್ರಿ ಅಂದೆ. ಅವ್ರು ಟೈಮ್ ಕೊಡಲಿಲ್ಲ. ಕೋರ್ಟ್ಗೆ ನನಗೆ ಕರ್ಕೊಂಡೋಗಿ ಹಾಜರು ಮಾಡಿದ್ದಾರೆ ಸರ್. ನಾವು ವಕೀಲರಿಗೆ ಫೋನ್ ಮಾಡಿದೆ. ವಕೀಲರೇ ತಾಬಡ್ದು ಪಾಪ ಅವ್ರ ತಾಯಿಯವ್ರಿಗೆ ಆರಾಮಿದ್ದಿಲ್ಲ, ಆದರೂ ಬಂದ್ರೆ ಸರ್ 4 ಗಂಟೆಗೆ ಬಂದು ಧಾರವಾಡಗೆ ಹೋಗಿ ಅದು ಕಾಪಿ ತಂದು ಅದು ಹಾಜರು ಮಾಡಿದ ಮೇಲೆ ನನಗೆ 1 ದಿವಸ ರಿಲೀಫ್ ಸಿಕ್ತು ಸರ್. ಮತ್ತು ಮರನೇ ದಿವಸ ಹೋಗಿ ಬೇಲ್ ಮೇಲೆ ಜಾಮೀನು ಮೇಲೆ ನನಗೆ ಬಿಡುಗಡೆ ಆಗಿದೆ ಸರ್. ಆದರೆ ನನಗೆ ಯಾವ ನೋಟಿಸ್ ಬಂದಿಲ್ಲ, ಸಮನ್ಸ್ ಇಲ್ಲ, ವಾರೆಂಟ್ ಇಲ್ಲ. ಎಸ್ ನಟರಾಜ್ ಗೌಡ್ರೆ, ಈ ಧೋರಣೆಯನ್ನು, ಸರ್ಕಾರದ ಧೋರಣೆಯನ್ನು ಏನಂತ ವ್ಯಾಖ್ಯಾನ ಮಾಡಬೇಕು? ಈಗ ಎರಡೂ ಕಡೆ ಕೇಳ್ಕೊಂಡಿದ್ದೀರಾ. ಅವರು ಅಲ್ಲಿ ಏನಾಗಿದೆ ಅನ್ನೋದನ್ನ ಹೇಳಿದರೆ, ವಕೀಲರು ಕಾನೂನಾತ್ಮಕವಾಗಿ ಹೇಳಿದ್ರು. ಕರೆಕ್ಟ್. ಸರ್ಕಾರದ ಧೋರಣೆ ಏನಿದು? ಸರ್ಕಾರದ ಧೋರಣೆ ಏನಿಲ್ಲ ಇದರೊಳಗೆ ಏನಂತ ಕಾನೂನು ಪ್ರಕ್ರಿಯೆಗಳಂತಾರೆ ಇದಕ್ಕೆ. ದೀರ್ಘಾವಧಿಯ ಕೇಸ್ಗಳೇನಿರ್ತವೆ ಅವುಗಳನ್ನು ಒಂದಲ್ಲ ಒಮ್ಮೆ ಇತ್ಯರ್ಥ ಮಾಡಲೇಬೇಕು. ಅದು 3 ದಶಕ ಆಗ್ಬೋದು, 4 ದಶಕ ಆಗ್ಬೋದು, ಅಥವಾ 2 ದಶಕ ಆಗ್ಬೋದು, ಆ ಥರ ಕೇಸ್ಗಳು ಇರ್ತವೆ. ಇವತ್ತು ಹುಬ್ಬಳ್ಳಿ ಮತ್ತು ಧಾರವಾಡದಲ್ಲಿ ಏನಾಗಿದೆ, 32 ಕೇಸ್ಗಳು, ದೀರ್ಘಾವಧಿ ಕೇಸ್ಗಳನ್ನು ಇತ್ಯರ್ಥ ಮಾಡಲಿಕ್ಕೆ ಅವೆಲ್ಲ ಫೈನಲ್ ಆಗಿ ವಿಲೇವಾರಿ ಮಾಡಬೇಕಂತ. ಆ 32 ಕೇಸ್ಗಳು ಇದು ಒಂದು ಕೇಸು. ಇದರೊಳಗೆ ಅಲ್ಪ ತನಿಖಾಧಿಕಾರಿಗಳು ಇರ್ತಾರಲ್ಲ, ಕೊನೆಗೊಂದು ದಿನನಾದರೂ ಈ ಯಾವುದೇ ಪ್ರಕರಣ ಆಗಿರಲಿ, ದಂಗೆ ಆಗಲಿ, ದರೋಡೆ ಆಗಲಿ, ಕಳ್ಳತನ ಆಗಲಿ, ಸಂಚಾಗಲಿ, ಇನ್ನೊಂದಾಗಲಿ, ಪ್ರಕರಣಗಳನ್ನು ಇತ್ಯರ್ಥ ಮಾಡಲಿಕ್ಕೆ ತನಿಖಾಧಿಕಾರಿಗಳು, ಅದು ಪೊಲೀಸ್ ಇಲಾಖೆ ಶ್ರಮ ವಹಿಸಿ ಕೆಲಸ ಮಾಡಬೇಕಾಗುತ್ತೆ. ಆ ಕೆಲಸವನ್ನು ಮಾಡಿದ್ದಾರೆ ಪೊಲೀಸ್ ಇಲಾಖೆ. ಅದು ಯಾಕೆ ಲೋಪ ಆಯಿತು, 30 ವರ್ಷದಿಂದ ಏನು ಮಾಡ್ತಾಯಿದ್ರು, ಇವೆಲ್ಲ ಇದ್ದೇ ಇರ್ತವೆ ಪ್ರಕರಣಗಳು ಕೋರ್ಟಲ್ಲಿ. ಈ ಕೇಸ್ಗಳು ಮುಚ್ಚಲ್ಲ, ಕ್ಲೋಸ್ ಆಗಲ್ಲ. ಅವ್ರು ಹೇಳ್ದಂಗೆ, ಅಡ್ವೊಕೇಟ್ ಹೇಳ್ದಂಗೆ ಕರೆಕ್ಟಾಗಿ ಹೇಳಿದ್ರು ಅವರು, ಲಾಂಗ್ ಪೆಂಡಿಂಗ್ ಕೇಸ್ ಅಂತ ಹೇಳಿ ಸಕ್ರಿಯವಾಗೇ ಇರ್ತವೆ ಅವು. ಕೇಸು ಸಕ್ರಿಯವಾಗಿದ್ದು ರೀ ಓಪನ್ ಆ ಥರ ಬರಲ್ಲ, ಇವು ಸಕ್ರಿಯವಾಗಿರ್ತವೆ. ಯಾವಾಗ ಅಪರಾಧಿಗಳು, ಆರೋಪಿಗಳು ಸಿಗ್ತಾರೆ ಆವಾಗ ಅದನ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ. ಆ ಥರ 32 ಪ್ರಕರಣಗಳು, ಇದೊಂದು ಪ್ರಕರಣ ಅಷ್ಟೇ ಬಿಟ್ಟು ಇದನ್ನು ವಿಶೇಷವಾಗಿ ಪರಿಗಣಿಸಿ ಅದು ಬಣ್ಣ ಹಚ್ಚೋದು ಟೈಮಿಂಗ್. ನಟರಾಜ್ ಗೌಡ್ರೆ, ಟೈಮಿಂಗ್ ಇಲ್ಲ. ಈಗ ಹಿಂದೆ DK ಶಿವಕುಮಾರ್ ಅವ್ರ ವಿಚಾರದಲ್ಲಿ IT ರೇಡ್ ಮಾಡಿದಾಗಲೂ ಹೇಳಿದ್ದು, ಸಮಯ ಯಾವ ಸಂದರ್ಭದಲ್ಲಿ ಮಾಡ್ತಾ ಇದ್ದೀರಾ? ಹೌದು, ಬರ್ತಿರ್ಲಿಲ್ವಾ ಅವತ್ತು? ನೋಡಿ, ಕಾಂಗ್ರೆಸ್ ಬಳಕೆ ಮಾಡಿದ್ದು ಟೈಮಿಂಗ್ ಅಂತ ಹೇಳಿ. ಟೈಮಿಂಗ್ ಈಗ ತನಿಖಾಧಿಕಾರಿ ಪೊಲೀಸ್ ಇಲಾಖೆಗಾಗ್ಲಿ ಅವರು ಆ ಪ್ರಕರಣ ನೋಡಿರ್ತಾರೆ. ಅಲ್ಲೇನಾಯ್ತದೆ, ಇದು ಕಾನೂನಾತ್ಮಕವಾಗಿ ನೀವು ಮಾಡ್ತೀರಿ. ಹಂಗೋಲ್ಲ. ಇನ್ನೊಂದು ಪದ ಹೇಳ್ತೀನಿ ನೋಡಿ. ಆ FIRಗಳಲ್ಲಿ ಅಥವಾ ಕೇಸ್ಗಳಲ್ಲಿ ಇವನೊಬ್ಬ ಈ ತರ ಆಕ್ಟಿವಿಟಿ ಮಾಡ್ತಾ ಇದ್ದ ಅಂತ ಅಲ್ಲ, ಅಲ್ಲಿ ದಂಗೆ, ದೊಂಬಿ, ಬೆಂಕಿ ಹಚ್ಚಿದ್ದು, ಈ ತರ ಪ್ರಕರಣಗಳು ಪರ್ಫೆಕ್ಟ್ಲಿ ಕರೆಕ್ಟ್ ನಟರಾಜ್ ಗೌಡ್ರೆ. ಹಾಗಿದ್ದಾಗ ಅದೇ ಹುಬ್ಬಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ ಜೀಪ್ಗಳನ್ನೆಲ್ಲ ಹಾಕಿ ತುಳಿದು ಹಾಕೊಂಡು ನಿಂತ್ಕೊಂಡಿದ್ರಲ್ಲ, ಆ ಪ್ರಕರಣಗಳು ಯಾಕೆ ಕಾಣಲಿಲ್ಲ? ಇಲ್ಲ, ಆ ಪ್ರಕರಣ ಈದ್ಗಾ ಮೈದಾನದ ವಿಚಾರದಲ್ಲಿ ಇದ್ದಂತ ಹಳೆ ಪ್ರಕರಣಗಳು ಯಾಕೆ ಕಾಣಿಲ್ಲ? KG-ಹಳ್ಳಿ, DJ-ಹಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ ಬೆಂಕಿಯನ್ನ ಹಚ್ಚಿದಂತ ಸಂದರ್ಭದಲ್ಲಿ ಅವರನ್ನ ಅಮಾಯಕರು ಅಂತ ಕರೆದ್ರಲ್ಲ. ಇಲ್ಲ, ಅದೆಲ್ಲ ಇಲ್ಲ ನೋಡ್ರಿ. ಈಗ ಕಾಲ್ ಇಟ್ ಆಸ್ ಎ ಅಮಾಯಕರು. ನಿಮ್ಗೆ ಗೊತ್ತಿದೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಅರುಣ್ ಅವರೇ ಏನ್ ಗೊತ್ತಾ, ನಾನು ಯಾಕೆ ಹೇಳ್ತಾ ಇದ್ದೀನಿ, ಅಮಾಯಕರು ಇರ್ತಾರೆ. 250 ಜನ ಮೇಲೆ FIR ಇದೆ. ನಟರಾಜ್ ಗೌಡ್ರೆ, ಲಿಸನ್, ನಾನು ಏನ್ ಹೇಳಕ್ ಬಯಸ್ತಾ ಇದ್ದೀನಿ ಅಂದ್ರೆ, ನೀವು ಎರಡೂ ಕಡೆ ನೋಡೋದನ್ನ ನೋಡ್ಕೊಳ್ಳಿ ಹೇಗಿದೆ. ಇದು ಹಳೆಯ ಕೇಸು, ಎಲ್ಲವೂ ಕೂಡ ಅವ್ರಿಗೆ ಮುಗಿಬೇಕು ಅನ್ನೋದು ಒಂದ್ ಕಡೆಗಿದೆ. ಇನ್ನೊಂದ್ ಕಡೆಗೆ ಫ್ರೆಶ್ ಕೇಸೇ, ಇತ್ತೀಚೆಗಷ್ಟೇ ಏನೋ ರಕ್ತ ಹರಿಲ್ವೇನೋ, ಇನ್ನು ಪಾಪ ಅವ್ರ ಆಸ್ತಿ ಪಾಸ್ತಿ ಹಾಳಾಗಿರೋದು ಇನ್ನೂ ತುಂಬ್ಕೊಳಕ್ ಆಗಿಲ್ವೇನೋ ಆ ಮನೆಗಳು.
ಅವ್ರಿಗಿನ್ನೂ ಸುಧಾರಿಸ್ಕೊಳಕ್ಕಾಗಿಲ್ಲ. ಅವ್ರು ಅವರಲ್ಲಿ ಅಮಾಯಕರು ಅಂತ ಕರೆದ್ರಿ ಯಾರೆಲ್ಲ ಹೊಡೆದ್ರು. ಯಾರೆಲ್ಲ ಅದ್ರಲ್ಲಿ A1 ಆರೋಪಿ ಇದ್ರೆ ಅವ್ರಿಗೆ ಸನ್ಮಾನ ಮಾಡಿದ್ರಿ. ಈಗ ರಾಹುಲ್ ಗಾಂಧಿ ಅವ್ರನ್ನ ಕರೆಸಿ. ಇಲ್ಲ Come on, ನಟರಾಜ್ ಗೌಡ್ರೆ. ಅರುಣ್ ಅವ್ರಿಗೆ ಏನ್ ಗೊತ್ತಾ? ಎಲ್ಲವೂ ಕೂಡ ಓಪನ್ ಆಗಿರೋದು. ಕೇಳಿಸ್ಕೊಳ್ಳಿ, ಈಗ ಇದು ಎಲ್ಲ ಓಪನ್ ಆಗಿರೋದು. ನನ್ನ ಮಾತು ಮುಗಿಸ್ಕೊಂಡ್ಬಿಡ್ತೀನಿ. ಈಗ ನೀವು ಡಿಜೆಲಿ ಕೆಜೆಲಿ ಪ್ರಕರಣ ಹೇಳ್ತೀರಾ, ಅದ್ರೊಳಗೂ 250 ಜನ ಹುಬ್ಳಿದು ಹೇಳ್ತಾ ಇದೀನಿ. ಅವೆಲ್ಲ ಪ್ರಕರಣಗಳು ಎಲ್ಲರೂ ಅರೆಸ್ಟ್ ಆಗಿ FIR ಆಗಿ ತನಿಖೆಗಳು ನಡೀತಾ ಇದೆ. ಅಮಾಯಕರು ಅಂತ ಕರೆದಿದ್ದು ನೋಡಿ ಜನಸಾಮಾನ್ಯರು ಬೇರೆ. ಈಗ ಯಾರು ಆರೋಪಿಗಳು ಜೈಲಲ್ಲಿ ಇದ್ದಾರಲ್ಲ ಅವ್ರನ್ನೆಲ್ಲ ಅಮಾಯಕರನ್ನ ಕಾಯ್ತದ ನಾವು? 250 ಜನ ಇದ್ರಲ್ಲ ಅಮಾಯಕರನ್ನ ಕಾಯ್ತದ? ಅವ್ರನ್ನೆಲ್ಲ ಅಮಾಯಕರನ್ನ ಕಾಯ್ತಾರೆ. ವಿಡಿಯೋ ಇದೆ ಅದ್ರೊಳಗೆ. ಏನು ನಾವು ಸುಮ್ಮನೆ ಯಾರನ್ನೂ ಹೇಳಕ್ಕಾಗಲ್ಲ. ವಿಡಿಯೋಗಳಿದ್ದಾವೆ, ಆ ದಾಖಲಾತಿಗಳಿದ್ದಾವೆ. ಈ ಸಹಜ ಪ್ರಕ್ರಿಯೆ ಅಷ್ಟೆಲ್ಲ ಇದ್ದಾಗ್ಲೂ ನಿಮ್ಮ ಕ್ಯಾಬಿನೆಟ್ ನಲ್ಲಿರುವಂತ ಸಚಿವರು ಅವ್ರಿಗೆ ಹೋಗ್ಬಿಟ್ಟು ಪರಿಹಾರ ಕೊಟ್ರಲ್ಲ ಸರ್. ಈಗ ನಾನು ಮಾತು ಹೇಳ್ತೀನಿ ಕೇಳಿ. ಯಾರ್ಯಾರು ಅಮಾಯಕರು ಅವ್ರು ಬಿಡುಗಡೆ ಆಗ್ಬೇಕು, ಯಾರ್ಯಾರು ಅಪರಾಧಿಗಳಿದ್ದಾರೆ ಅವ್ರಿಗೆ ಆಕ್ಷನ್ ಆಗ್ಬೇಕು. ನಟರಾಜ್ ಗೌಡ್ರೆ, ನಾನು ಈ ರಾಮ ಜನ್ಮಭೂಮಿ ಅಯೋಧ್ಯೆ ಮೂಮೆಂಟಲ್ಲೇ ನಾನು ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆ ಆಗಿದ್ದು. ನಾನೊಬ್ಬ ಕಾರ್ ಸೇವಕ, ಕೆಲಸ ಮಾಡಿದ್ದೀನಿ. ನಮ್ಮ ವಕೀಲರ ಸಾಹೇಬು ವಿತ್ ಡ್ಯೂ ರೆಸ್ಪೆಕ್ಟು, ಇದು ಟೆರರಿಸ್ಟ್ ಆ್ಯಕ್ಟಿವಿಟಿ ಅಲ್ಲ, ಮರ್ಡರ್ ಅಲ್ಲ, ಥೆಫ್ಟ್ ಅಲ್ಲ, ರೇಪ್ ಅಲ್ಲ, ಡಕಾಯಿತಿ ಅಲ್ಲ, ಥೆಫ್ಟ್ ಅಲ್ಲ, ಯಾವುದೂ ಅಲ್ಲ. ಇದು ಒಂದು ಮೂಮೆಂಟ್, ಒಂದು ಆಂದೋಲನದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ವಿ. ಎಲ್ಲರೂ ಪಾಲ್ಗೊಂಡಿದ್ವಿ. FIR ಓದಿನಿ, ಪಾಲ್ಗೊಂಡಿದ್ವಿ. ಹೋರಾಟಗಳು ಇವೆಲ್ಲ ಹೋರಾಟಗಳು, ಒಂದು ನಿಮಿಷ, ಹೋರಾಟಗಳು ಎಲ್ಲ ನಡೀತಾ ಇದೆ. ಆದರೆ ಇದೇ ಕಾಶ್ಮೀರಲ್ಲಿ ನರಮೇಧ ಆದಾಗ ಸುಪ್ರೀಂ ಕೋರ್ಟಲ್ಲಿ ಒಂದು ಅಪ್ಲಿಕೇಶನ್ ಹಾಕಿ ಒಂದು ಪೆಟಿಷನ್ ಹಾಕಿದಾಗ ಇಂಥ ನರಮೇಧ ನಡೆದಿದೆ, ಈ ಕೇಸ್ನ ರೀಓಪನ್ ಮಾಡಿ ಅಂದರೆ ಡಿಲೇ ಕಂಡೋನ್ ಮಾಡಿದೆ. ಇದು ಭಾರಿ ಹಳೆ ಕೇಸು, ಇದನ್ನು ರೀಓಪನ್ ಮಾಡಲ್ಲ ಅಂತ ಸುಪ್ರೀಂ ಕೋರ್ಟ್ ಅವರು ಮುಚ್ಚಾಕ್ತು. ಅದು ಒಂದು ಪಾರ್ಟ್. ಆಮೇಲೆ ನಿಮ್ಮ ಪಕ್ಷದಲ್ಲಿ ನಾವು ವಿ ಕ್ಯಾನಾಟ್ ಎಕ್ಸ್ಪೆಕ್ಟ್ ಮೋರ್ ದೆನ್ ದಿಸ್. ಯಾಕೆಂದರೆ ಇಂದಿರಾ ಗಾಂಧಿ ಅವ್ರನ್ನ ಜೈಲಲ್ಲಿ ಹಾಕಿದ್ದಕ್ಕೆ ಮಹಾನ್ ಭಾವರು ನಿಮ್ಮಿಬ್ಬರು ಕಾರ್ಯಕರ್ತರು ಇಂಡಿಯನ್ ಏರ್ಲೈನ್ಸ್ ಪ್ಲೇನ್ನ ಹೈಜಾಕ್ ಮಾಡಿದ್ರು. ಅವ್ರನ್ನ ನೀವು ಮಂತ್ರಿನೂ ಮಾಡಿದ್ರಿ, MP ಮಾಡಿದ್ರಿ 4 ಸಲ. ನೀನೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಯ್ತು ನಿಮ್ಮ ಪಕ್ಷದಿಂದ? ಅಂಥವ್ರಿಗೆಲ್ಲ ನೀವು ಸನ್ಮಾನ ಮಾಡಿದ್ರಿ. ಯಾರ್ಯಾರು ಇವತ್ತು ಹೋರಾಟ ಮಾಡಿ ಒಳದಾಟ ಮಾಡಿದ್ರು DJ ಹಳ್ಳಿ KJ ಹಳ್ಳಿಯಲ್ಲಿ, ಅವ್ರಿಗೆ ಸನ್ಮಾನ ಮಾಡಿದ್ರೆ ಒಂದು ನಿಮಿಷ ದುಡ್ಡು ಕೊಟ್ರಿ, ದುಡ್ಡು ಕೊಟ್ಟಿದ್ದೀರಾ, ನಿಮ್ಮವ್ರು ದುಡ್ಡು ಕೊಟ್ಟಿದ್ದೀರಾ, ನಿಮ್ಮ ನಾಯಕರುಗಳು ಎಲ್ಲ. ಆಮೇಲೆ ಪರಮೇಶ್ವರ್ ಅವರು ಸರ್, ಈಗ ಪರಮೇಶ್ವರ್ ದುಡ್ಡು ಕೊಟ್ಟಿದ್ದಾರೆ. ಪರಮೇಶ್ವರ್ ಪರಮೇಶ್ವರ್ ಎರಡನೇ ಬಾರಿಗೆ ಗೃಹ ಮಂತ್ರಿ ಆಗಿರೋದು. ಹಿಂದೆನೂ ಈ ಕೇಸ್ ಇತ್ತು 31. ಆಮೇಲೆ ಒಂದು ಏಜ್ ಫ್ಯಾಕ್ಟರ್ ತಗೋಬೇಕು, 80 ವರ್ಷ ಅವ್ರಿಗೆ. ಈ ಕೋರ್ಟ್ ಅವರೇನೆ ಯಾವುದೋ ಇದು ಅವ್ರ ಫ್ಯಾಮಿಲಿ ಡಿಸ್ಪ್ಯೂಟಲ್ಲಿ ಗಲಾಟೆಯಾಗಿ ಎಷ್ಟೋ 30 ವರ್ಷ ಆದಮೇಲೆ ಆ ಕೇಸ್ ವರ್ಡಿಕ್ಟ್ ಬಂತು. ಅವ್ರನ್ನೆಲ್ಲ ಲೈಫ್ ಸೆಂಟೆನ್ಸ್ ಹಾಕ್ಬೇಕಂತ. ಒಂದು ಅಪ್ಪನಿಗೆ 85 ವರ್ಷ ಆಗಿತ್ತು, ಅವ್ರನ್ನ ಬಿಟ್ಟರು ಕೋರ್ಟೆ. ಏಜ್ ಫ್ಯಾಕ್ಟರ್ ಅಂತ ನೋಡಿದೆ, ಏನೋ ನೋಡಿದೆ. ಒಂದು ಮೂವ್ಮೆಂಟ್, ಇದು ಒಂದು ರಾಜಕೀಯ ಪಕ್ಷದ ಒಂದು ಕಾರ್ಯಕರ್ತ ಆ ಮೂವ್ಮೆಂಟ್ ಅಲ್ಲಿ ಹೋರಾಟ ಅಲ್ಲೊಂದು ಅಂಗಡಿಗೆ ಬೆಂಕಿಯನ್ನು ಹಚ್ತಾರೆ ಸರ್. ಅದು ಪ್ರೂವ್ ಆಗಿದೆಯಾ? ನಮ್ಮ ಪಾರ್ಟಿಯಲ್ಲಿ ಬೆಂಕಿ ಹಚ್ಚೋದು ಕೋರ್ಟ್ ಹೋಗ್ಬೇಕು ಅಲ್ಲ. ಈಗ ನಮ್ಮ ಸ್ನೇಹಿತರು ಹೇಳ್ತಾರೆ, ನಮ್ಮ ಕಾರ್ ಮಾಡಿದ್ದು ಅಲ್ಲೇ ಕೂತಿದ್ದಾರೆ ನಮ್ಮ ಕಾರ್ ಸೇವಕರು. ರಾಜು ಅವ್ರು ಹೇಳ್ತಾ ಇದ್ರೆ, ನಮ್ಗೆ ಇವತ್ತವರೆಗೆ ಯಾವ್ದು ಸಮನ್ಸ್ ಇಲ್ಲ, ನಮ್ಗೆ ಯಾವ್ದು ಅರೆಸ್ಟ್ ವಾರೆಂಟ್ ಇಲ್ಲ, ನಮ್ಮನ್ನ ಯಾರನ್ನೂ ಕರೆದಿಲ್ಲ. 2017ರಲ್ಲಿ ಕರೆದ್ರು. ಈಗ ತಿರ್ಗಾ ಮನೆ 2019ರಲ್ಲಿ ಕರೆದ್ಬಿಟ್ಟು ಅವ್ರು ಆಂಟಿಸಿಪೇಟರಿ ಬೇಲ್ ತಗೊಂಡ್ರು. ನೀವು ಅದೇ ಏನ್ ಮಾಡ್ತಾ ಇದ್ರೆ ಟಾರ್ಗೆಟ್ ರಾಮ ಮಂದಿರ 27ನೇ ತಾರೀಕು ಉದ್ಘಾಟನೆ ಆಗ್ತಾ ಇದೆ. ನಾವೆಲ್ಲ ಎದ್ದು ಬಿಡ್ತೀವಿ, ಓಡ್ತೀವಿ, ಯಾತ್ರೆ ಮಾಡ್ತೀವಿ. ಹತ್ತಿಕ್ಬೇಕಂತಾನೆ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರ ಸರ್ಕಾರ ಇದನ್ನ ಮಾಡ್ತಾ ಇದೆ. ಇದು ಖಂಡಿತವಾಗ್ಲೂ ಮಾಡ್ತಾ ಇದೆ. ಇದು 3ನೇ ಸಲ ಅಲ್ವಾ? ನಾವು 92ರಲ್ಲಿ ನಾವು 2 ಸೀಟ್ ಇರೋರು. ಕೋರ್ಟ್ ಹೆಂಗ್ ಕೆಲಸ ಮಾಡುತ್ತೆ, ನೆಲದ ಕಾನೂನು ಏನ್ ಹೇಳುತ್ತೆ, ಪೊಲೀಸ್ ಪ್ರಕ್ರಿಯೆಗಳೇನು ಅದು ನಿಮಗೆ ಗೊತ್ತಿಲ್ಲ. ನೆಲದ ಕಾನೂನಿಗೆ ಗೌರವ ಕೊಡಿ, ನೆಲದ ಕಾನೂನಿಗೆ ಗೌರವ ಕೊಡಿ. ಉಪಯೋಗಿಸಿಕೊಂಡು ನಿಮ್ಮ ಚುನಾವಣೆಗೆ ಉಪಯೋಗಿಸಿಕೊಂಡು ಅವ್ರನ್ನ ತಿರಸ್ಕಾರ ಮಾಡಿದ್ರೆ, ಅವ್ರನ್ನ 15 ವರ್ಷ ಆಳ್ವಿಕೆ ಮಾಡಿದ್ರೆ ಕೇಂದ್ರದಲ್ಲಿ, ರಾಜ್ಯದಲ್ಲಿ 10 ವರ್ಷ ಆಳ್ವಿಕೆ ಮಾಡಿದ್ರೆ ಅವ್ರಿಗೆ ಕಾನೂನು ಸಲಹೆ ಕೊಟ್ಟು ಅವಕಾಶ ಕೊಟ್ಟು ಕೇಸ್ ಮುಗಿಸ್ಕೊಳ್ಳಕ್ಕೆ ಅವಕಾಶನೇ ಮಾಡ್ತಿಲ್ಲ. ನೀವು ನೀವು ಚುನಾವಣೆ ಮಾಡಿ ರಾಜಕೀಯ ಬೇಳೆ ಬಯಸಿದ್ರೆ ಹೊರತು ಆ ಜನತೆಗೆ ನೀವು ಅನ್ಯಾಯ ಮಾಡಿದ್ದೀರಿ. ಯಾರ್ಯಾರು ಕೇಸ್ ಹಾಕಿದ್ರು ಆ ಕೇಸ್ಗಳನ್ನ ಇತ್ಯರ್ಥ ಮಾಡೋದಕ್ಕೆ ನೀವೇನು ಪ್ರಯತ್ನ ಮಾಡಿದ್ದೀರಿ? ಆ ಕೇಸ್ಗಳ ಇತ್ಯರ್ಥ ಮಾಡೋದಕ್ಕೆ ನೀವು ಅವ್ರಿಗೆ ಸಹಾಯ ಮಾಡಿದ್ದೀರಿ. ಅಶ್ವಿನ್ ಜೆಡಿಎಸ್ ಅಶ್ವಿನ್ ಈ ಪ್ರಕರಣ ಅಂದ್ರೆ ರೀಓಪನ್ ಮಾಡಬಾರ್ದ ಕೇಸನ್ನ? ಮಾಡಬಾರ್ದು ಅಂತಲ್ಲ, ಕಾನೂನಿನ ಅಡಿನಲ್ಲಿ ಎಲ್ಲರೂ ಒಂದೇ ಅಂತಾನೆ ಅದೊಂದು ಯಾವಾಗಲೂ ನಾವೆಲ್ಲರೂ ಅಂದ್ಕೊಂಡಿರೋ ಅಂಥದ್ದು.
ಗೌರಿ ಗಣೇಶನ ಹಬ್ಬದ ದಿನ ನಾವೆಲ್ಲರೂ ಗೌರಿ ಗಣೇಶನ್ನೇ ನಾವು ಅತಿಯಾದ ಒಂದು ಪ್ರೀತಿ, ಆ ಪೂಜೆ ನಾವು ಗೌರವದಿಂದ ನಾವು ಅವತ್ತಿನ ದಿನ ಮಾಡ್ತೀವಿ. ಕಾಂಗ್ರೆಸ್ ಅವರು ಈ ಆಡಳಿತದಲ್ಲಿ ರಾಜ್ಯ ಸರ್ಕಾರದವ್ರು ಏನಾಗಿದೆ ಅಂದರೆ ಎಲ್ಲ ಓಲ್ಡ್ ಪೆಂಡಿಂಗ್ ಕೇಸಸ್ ಅಂತ ಏನು ಹೇಳ್ತಿದ್ದಾರೆ ಅದು ಇವತ್ತು ಹುಬ್ಳಿನಲ್ಲಿ, ಅದರಲ್ಲೂ ಅವತ್ತು ಆಗಿರೋಂಥ ಗಲಾಟೆ, ಆ ಗಲಭೆ ಪ್ರಕರಣನೇ ನೀವು ಕೆದಕ್ತೀರಾ ಅಂತಂದರೆ ಇದರಿಂದ ಯಾರ ಧ್ವನಿನ ನೀವು ಅಡಗಿಸ್ಬೇಕು ಅಂತ ನೀವು ಹೊರಟಿದ್ದೀರಾ, ಇಲ್ಲ ಯಾವ ಸಮುದಾಯ ಓಲೈಕೆ ಮಾಡಿ ಯಾರನ್ನ ಎದುರಿಸ್ಲಿಕ್ಕೆ ನೀವು ಹೊರಟಿದ್ದೀರಾ ಅಂದರೆ ನೋಡಿ ಸರ್, ಇದೇ ಟೈಮಲ್ಲಿ ಈ ಸಂದರ್ಭದಲ್ಲೇ ಇವ್ರಿಗೆ ಇದು ಬೇಕಿತ್ತ. ಕರಸೇವಕರು ರಾಜು ಧರ್ಮಸ ಒಂದು ಮಾತು ಹೇಳಿದ್ರು, 2017ರಲ್ಲಿ ನಮ್ಮನ್ನ ಕರೆಸಿದ್ರು ಅಂತ. 2017ರಲ್ಲಿ ಯಾವ ಗೌರ್ಮೆಂಟ್ ಇತ್ತು? ಮೊನ್ನೆ ಸಿದ್ದರಾಮಣ್ಣವ್ರ ಗೌರ್ಮೆಂಟೇ ಇತ್ತು. ಇವತ್ತು ಯಾರು ಗೌರ್ಮೆಂಟ್ ಇದೆ ಅಂದರೆ ನೀವು ಕಾನೂನು ನಿಮ್ಮ ಕೈಯಲ್ಲಿದೆ ಅಂತ ಹೇಳಿ ನೀವು ಯಾವಾಗ ಏನು ಬೇಕಾದರೂ ಮಾಡ್ಬೋದು. ಹಾಗಾದರೆ ಪೆಂಡಿಂಗ್ ಕೇಸಸ್ ಎಲ್ಲ ರಾಜ್ಯದಲ್ಲಿ ಎಷ್ಟು ಈಗ ರಿಓಪನ್ಗೆ ಆದೇಶ ಮಾಡಿದ್ದಾರೆ? ಪರ್ಟಿಕ್ಯುಲರ್ ಆಗಿ ನೀವು ಏನಕ್ಕೆ ಹುಬ್ಳಿನೇ ಚೂಸ್ ಮಾಡಿ ಸೆಲೆಕ್ಟ್ ಮಾಡಿದ್ದೀರಾ? ನಾನು ಹೇಳಿದ್ದು ಒಂದು, ಇಲ್ಲ ಕಾಂಗ್ರೆಸ್ ಅವರು ಓಪನ್ ಆಗಿ ಹೇಳ್ಬೇಕು. ಕೆಲವು ಇಲ್ಲಿ ಏನು ಗಲಾಟೆ ಆಗ್ತಿದೆ, ನಾವಿಲ್ಲ ಒಂದು ಸಮುದಾಯದ ಪರವಾಗಿ ಗಟ್ಟಿಯಾಗಿ ನಿಲ್ಬೇಕು ಅಂತ ಹೊರಟಿದ್ದೀವಿ, ಇಲ್ಲ ಓಲೈಕೆ ರಾಜಕಾರಣ ಮಾಡಬೇಕು ಅಂತ ನಾವು ಗಟ್ಟಿಯಾಗಿ ನಿಂತಿದ್ದೀವಿ. ಇಲ್ಲ ಈ ಸಂದರ್ಭದಲ್ಲಿ ಯಾಕಂದ್ರೆ ನನ್ಗೇನ್ ಕಾಂಗ್ರೆಸ್ ಅವರೇನು ನನ್ನ ಮನೆಯವರು ಇದಲ್ಲ, ನನ್ನ ಪಕ್ಷದವರಲ್ಲ, ಬಿಜೆಪಿ ಅವರು ಏನು ನಮ್ಮ ಇದ್ರ ಪಕ್ಷದವರಲ್ಲ. ನಾನು ಒಂದು ಸಮಾಜದಲ್ಲಿ ಈ ರೀತಿ ಒಂದು ಯಾವುದೋ ಒಂದು ಸಂದರ್ಭದಲ್ಲಿ ರಾಮನ ದೇವಸ್ಥಾನ ನಡೀತಾ ಇದೆ, ಜನರು ಎಲ್ಲಾ ಸಮುದಾಯದವರು ಏನಕ್ಕೆ ಮೊನ್ನೆ ಮೋದಿ ಅವರು ಹೋದಾಗ ಅದಕ್ಕೆ ಕೇಸ್ ಹಾಕಿದಂತ ಒಬ್ಬ ಮುಸ್ಲಿಂ ಒಂದು ಅಲ್ಪಸಂಖ್ಯಾತರು ಬಂದು ವಿಶ್ ಮಾಡ್ಲಿಲ್ವಾ? ಏನಂದ್ರು, ನನ್ನ ಮನೆಗೆ ನನ್ನ ಊರಿಗೆ ಒಬ್ಬರು ವ್ಯಕ್ತಿ, ಗೌರವಾನ್ವಿತ ವ್ಯಕ್ತಿ ಬಂದಿದ್ದಾರೆ, ನಾನು ಅವರನ್ನ ಒಂದು ಗೌರವಯುತವಾಗಿ ಕಾಣೋದು ನನ್ನ ಧರ್ಮ ಅಂತ ಹೇಳಲಿಲ್ವಾ ಅವರು? ಮುಸಲ್ಮಾನರು ಕೆಲಸ ಮಾಡ್ತಾರೆ, ಏನಕ್ಕೆ ಇವರು ಅದರಲ್ಲಿ ಸಮುದಾಯಗಳ ಮಧ್ಯೆ ಒಡಕ್ನ ತರಲಿಕ್ಕೆ ಕಾಂಗ್ರೆಸ್ ಅವರು ಈ ಮಟ್ಟದಲ್ಲಿ ಕಾನೂನನ್ನ ಕೈಗೆತ್ತಿಕೊಂಡಿದ್ದಾರೆ. ಸರ್ ಈಗ ನಾನು ಹೇಳ್ದಲ್ಲ ಸರ್, ಗೌರಿ ಗಣೇಶನ ಹಬ್ಬದಲ್ಲಿ ನಾವು ಗಣೇಶನೇ ನಾವು ಇದು ಮಾಡ್ತೀವಿ. ವಾಪಸ್ ಬರ್ತೀನಿ, ಒಂದು ವಿರಾಮ ತಗೊಳ್ತೀನಿ. ಒಡಕು ಹೇಗೆ ಮೂಡುತ್ತೆ? ಕೇಸ್ ರಿಓಪನ್ ಮಾಡಿಬಿಟ್ರೆ ಒಡಕು ಉಂಟಾಗುತ್ತಾ? ಹೇಗೆ?